ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ? ಬೀಚ್ ಅಲ್ವಾ? ಈ ವಿಡಿಯೋ ನೋಡ್ತಾ ಇರೋ ಸುಮಾರು ಜನ ಬೀಚ್ಗೆ ಹೋಗಿರ್ತೀರ ಅನ್ನೋದು ನನ್ನ ಅಭಿಪ್ರಾಯ. ಯಾರಾದರೂ ಬೀಚ್ಗೆ ಹೋಗಿರ್ತಾರೋ ಬೀಚ್ನಲ್ಲಿ ಸಮೋಸಗಳಿರುತ್ತೆ, ಐಸ್ ಕ್ರೀಮ್ಗಳಿರುತ್ತೆ, ಬಟಾಣಿಗಳಿರುತ್ತೆ, ಪಾನಿಪುರಿ ಇರುತ್ತೆ. ಅಲ್ಲಿ ಎಲ್ಲ ತಿಂತಾ ಇರ್ತಾರೆ ಬೀಚ್ಗೆ ಹೋಗಿರೋರು. ಬಹಳ ಜನ ಅಲ್ಲಿಗೆ ಹೋಗಿ ಸ್ವಲ್ಪ ಎಂಟರ್ಟೈನ್ ಮಾಡಿ, ಟೈಮ್ ಪಾಸ್ ಮಾಡಿ, ಆ ಸ್ವಚ್ಛವಾದ ಗಾಳಿಯನ್ನು ತೆಗೆದುಕೊಂಡು ಐಸ್ ಕ್ರೀಮನ್ನು ತಿಂದು, ಪಾನಿಪುರಿಯನ್ನು ತಿಂದು, ಅಲ್ಲಿರುವ ವಿಶಾಲವಾದ ಗಾಳಿಯನ್ನು ನೋಡಿ, ವಿಶಾಲ ಪ್ರಪಂಚವನ್ನು ನೋಡಿ ಬರ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ, ಎಂಜಾಯ್ ಮಾಡೋದಲ್ಲದೆ ಅಲ್ಲಿರೋ ಕಲರ್ಫುಲ್ ಕಲ್ಲುಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ ಮೆಮೊರಿಗೋಸ್ಕರ. ಇನ್ನೂ ಕೆಲವು ಜನ ಏನು ಮಾಡ್ತಾರೆ, ಬಂದಿದ್ದೀವಲ್ಲ ಏನಾದರೂ ತಗೊಂಡೇ ಹೋಗಬೇಕು ಅಂತ ಭಾಳ ಇನ್ವಾಲ್ವ್ಮೆಂಟ್ ಆಗಿ ಇನ್ನೂ ಕಲರ್ ಆಗಿರೋ ಕಲ್ಲುಗಳನ್ನು ತಗೊಂಡು, ಇನ್ನೂ ಕಲರ್ಫುಲ್ ಆಗಿರೋ ಸೆಲ್ಗಳನ್ನು ತಗೊಂಡು ಮೆಮೊರಿಗೋಸ್ಕರ ಭಾಳ ಇನ್ವಾಲ್ವ್ಮೆಂಟ್ ಆಗಿ ಅಲ್ಲಿಂದ ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ಇನ್ನೂ ಸ್ವಲ್ಪ ಜನ ಡಿಫ್ರೆಂಟಾಗಿ ಯೋಚನೆ ಮಾಡೋರು, ಫೋಕಸ್ ಆಗಿ ಯೋಚನೆ ಮಾಡೋರು ಏನು ಮಾಡ್ತಾರೆ ಅಂದರೆ, ಇಲ್ಲ ಇಲ್ಲಿ ಕಲ್ಲುಗಳಷ್ಟೇ ಅಲ್ಲ, ಕಲರ್ಫುಲ್ ಕಲ್ಲುಗಳಷ್ಟೇ ಅಲ್ಲ, ಮುತ್ತುಗಳು ಸಹ ಸಿಗ್ತವೆ, ಚಿಪ್ಪಿನಲ್ಲಿ ಮುತ್ತುಗಳು ಸಹ ಸಿಗ್ತವೆ ಅಂತ ಅನ್ವೇಷಣೆ ಮಾಡಿ ಆ ಮುತ್ತುಗಳನ್ನು ತಗೊಂಡು ಬರ್ತಾರೆ. ಸ್ನೇಹಿತರೆ, ಈ ಕತೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಬಹಳ ಅವಕಾಶಗಳು ಬರ್ತವೆ. ಆ ಬಂದಿರೋ ಅವಕಾಶಗಳಿಂದ ನಾವು ಎಷ್ಟನ್ನು ಪಡೆಯುತ್ತೇವೆ, ಏನನ್ನು ಎಷ್ಟನ್ನು ಪಡೆಯುತ್ತೇವೆ ಅನ್ನೋದು ನಮ್ಮ ಮೇಲೆ ನಿರ್ಧಾರ ಆಗಿರುತ್ತೆ. ಉದಾಹರಣೆಗೆ ಅಲ್ಲಿಗೆ ಹೋಗಿರೋರಿಗೆ ಕೆಲವು ಜನ ಐಸ್ ಕ್ರೀಮ್ ತಗೋತಾರೆ, ಇನ್ನು ಕೆಲವು ಜನ ಕಲರ್ಫುಲ್ ಕಲ್ಲುಗಳನ್ನು ತರ್ತಾರೆ, ಇನ್ನು ಕೆಲವು ಜನ ವ್ಯಾಲ್ಯೂ ಅಲ್ಲಿರೋ ಮುತ್ತುಗಳನ್ನು ತರ್ತಾರೆ, ಬೆಲೆ ಬಾಳುವ ಮುತ್ತುಗಳನ್ನು ತರ್ತಾರೆ. ಹೋಗಿರೋ ಪ್ರದೇಶ ಒಂದೇ, ಆದರೆ ರಿಸಲ್ಟ್ ಮಾತ್ರ ಬೇರೆ ಬೇರೆ ಇದೆ. ರಿಸಲ್ಟ್ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಅವ್ರು ಮಾಡೋ ಕೆಲಸದ ಮೇಲೆ, ಅವರು ಮಾಡುವಂಥ ಕೆಲಸದ ಮೇಲೆ, ಅವ್ರು ಮಾಡುವಂಥ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿರ್ಧಾರ ಆಗಿರುತ್ತೆ. ಹಾಗಾದರೆ ಅವ್ರು ಮಾಡೋ ಕೆಲಸ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅವ್ರು ಮಾಡೋ ಕೆಲಸ ಅವರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೈಂಡ್ ಸೆಟ್ ಹೇಗಿರುತ್ತೋ ಅವರ ಕೆಲಸ ಸಹ ಹಾಗೆ ಇರುತ್ತೆ. ಉದಾಹರಣೆಗೆ ನೋಡಿ, ರಿಸಲ್ಟ್ ಹೇಗೆ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಒಂದು ಪ್ರದೇಶದಲ್ಲಿ, ಊರಲ್ಲಿ ನೀರಿಗೆ ಬರಗಾಲ ಬರುತ್ತೆ. ಈಗ ಭಾಳ ಬರಗಾಲ ಬಂದಾಗ ಬೇರೆ ಊರಿಗೆ ಹೋಗಿ ತರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬೇರೆ ಪ್ರದೇಶಕ್ಕೆ ಹೋಗ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಗ್ಲಾಸ್ ತೊಗೊಂಡು ಹೋಗ್ತಾನೆ. ಎಷ್ಟು ನೀರು ತರ್ತಾನೆ? ಆ ಗ್ಲಾಸ್ ತುಂಬುವಷ್ಟು. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಜಗ್ ತೊಗೊಂಡು ಹೋಗ್ತಾನೆ. ಆ ಜಗ್ ತುಂಬುವಷ್ಟು ನೀರು ತೊಗೊಂಡು ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಬಕೆಟ್ ಒಯ್ತಾನೆ. ಆ ಬಕೆಟು ತುಂಬುವಂತೆ ನೀರನ್ನು ತುಂಬಿಕೊಂಡು ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಮೋಟ್ರನ್ನು ಒಯ್ತಾನೆ. ಮೋಟ್ರನ್ನು ಒಯ್ದು ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿಂದ ಪೈಪ್ಲೈನನ್ನು ಹಾಕಿಸಿ ನೀರನ್ನು ತಗೋತಾನೆ. ಇವನೆಷ್ಟನ್ನು ನೀರು ತಗೋತಾನೆ, ಅವನಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಪಡೆಯುತ್ತಾನೆ. ಈ ವ್ಯಕ್ತಿ ಹೋಗಿರೋ ಪ್ರದೇಶ ಒಂದೇ, ಆದರೆ ರಿಸಲ್ಟ್ ಮಾತ್ರ ಬೇರೆ ಬೇರೆ ಇದ್ದಾವೆ. ನೋಡಿ, ಹೋಗಿರೋದು 4 ಜನ, ಆದರೆ ಬರುವಂಥ ರಿಸಲ್ಟ್ಸ್ ಬೇರೆ ಬೇರೆ. ಒಬ್ಬನಿಗೆ ಗ್ಲಾಸ್ ತುಂಬ, ಒಬ್ಬನಿಗೆ ಜಗ್ ತುಂಬ, ಒಬ್ಬನಿಗೆ ಬಕೆಟ್ ತುಂಬ, ಒಬ್ಬನಿಗೆ ಏನೋ ಅವನಿಗೆ ಎಷ್ಟು ಬೇಕೋ ಅಷ್ಟು. ಯಾಕೆ ರಿಸಲ್ಟ್ ಬೇರೆ ಬೇರೆ ಇದೆ ಅಂದರೆ, ಅವರ ಕೆಲಸ ಬೇರೆ ಬೇರೆ ಇದೆ. ಯಾಕೆ ಅವರ ಕೆಲಸ ಬೇರೆ ಬೇರೆ ಇದೆ ಅಂದರೆ, ಅವರ ಮೈಂಡ್ ಸೆಟ್ ಬೇರೆ ಬೇರೆ ಇದೆ. ಮೈಂಡ್ ಸೆಟ್, ಆ ವ್ಯಕ್ತಿಯ ಮೈಂಡ್ ಸೆಟ್ ಏನಂದರೆ, ನಾನು ಎಷ್ಟು ನೀರನ್ನು ಪಡಿಬೇಕು ಅಂತ ಹೋಗ್ತಾನೋ ಅವನು ಅಷ್ಟೇ ನೀರನ್ನು ಪಡಿತಾನೆ. ಮನುಷ್ಯನ ಮೈಂಡ್ ಸೆಟ್ ಹೇಗಿರುತ್ತೋ ಅದೇ ರೀತಿ ಅವನ ಕೆಲಸಗಳಿರುತ್ತವೆ. ಆ ವ್ಯಕ್ತಿ ಹೇಗೆ ಕೆಲಸ ಮಾಡ್ತಾನೋ ಆ ರೀತಿ ರಿಸಲ್ಟ್ ಸಹ ಇರುತ್ತೆ. ನಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ನಾವು, ಇದು ರಿಸಲ್ಟ್. ದೊಡ್ಡ ಫಲಿತಾಂಶ ಬರಬೇಕು, ಬಹಳ ಜನ ಗುರುತಿಸಬೇಕು, ಬಹಳ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಕೆಲಸಗಳು ಸಹ ಅಷ್ಟೇ ದೊಡ್ಡದಾಗಿರಬೇಕು. ಹೌದಲ್ವಾ? ನಾವು ಅಷ್ಟು ದೊಡ್ಡ ಕೆಲಸ ಮಾಡಬೇಕಂದ್ರೆ ನಮ್ಮ ಆಲೋಚನೆಗಳು ಸಹ ಅಷ್ಟೇ ದೊಡ್ಡದಾಗಿರಬೇಕು. ನಾನು ಸಹ ಮಾಡ್ತೀನಿ, ನಾನು ಸಹ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಆಲೋಚನೆಗಳಿಂದ ಫಲಿತಾಂಶಗಳ ಕಡೆ ನಾವು ಮುಂದಕ್ಕೆ ಹೋಗ್ತೀವಿ.